ನಾವಿಂದು ಶಿಲ್ಪಕಲೆಯ ತವರೂರಾದ ಗದಗ ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಲಕ್ಕುಂಡಿಯ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯಕ್ಕೆ ನಾವು ಬಂದಾಗ ಭಾರತದ ವಾಸ್ತುಶಿಲ್ಪ ಪರಂಪರೆಯ ನಿಜ ದರ್ಶನ ನಮಗಾಗುತ್ತದೆ. ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳಿವೆ. ಲಕ್ಕುಂಡಿಯಲ್ಲಿರುವ ದೇವಾಲಯಗಳ ವೀಕ್ಷಣೆಯು ನಮ್ಮ ಜೀವನದ ಸೌಭಾಗ್ಯವೆನ್ನಬಹುದು. ಲಕ್ಕುಂಡಿಯಲ್ಲಿ ಸುಮಾರು 101 ಮೆಟ್ಟಿಲುಗಳಿರುವ ಬಾವಿಯನ್ನು ನಾವು ಕಾಣಬಹುದು. ಲಕ್ಕುಂಡಿಯಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಜೊತೆಗೆ ಎದುರು ಭಾಗದಲ್ಲಿ ಸೂರ್ಯನಾರಾಯಣ ದೇವಸ್ಥಾನವಿದೆ. ಈ ಅವಳಿ ದೇವಸ್ಥಾನವು ಒಂದೇ ಮಂಟಪವನ್ನು ಹಂಚಿಕೊಂಡಿರುವ ಅಪರೂಪದ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ದೊಡ್ಡ ಗರ್ಭಗುಡಿ ಶಿವನಿಗೆ ಮತ್ತು ಸಣ್ಣ ಗರ್ಭಗುಡಿ ಸೂರ್ಯನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಕಾಶಿ ವಿಶ್ವನಾಥ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದರೆ ಸೂರ್ಯನಾರಾಯಣ ದೇವಾಲಯವು ಪಶ್ಚಿಮಕ್ಕೆ ಮುಖ ಮಾಡಿರುವುದರಿಂದ ಈ ವಿನ್ಯಾಸವು ಹೆಚ್ಚು ಆಕರ್ಷಕವಾಗಿದೆ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯವನ್ನು 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು 12ನೇ ಶತಮಾನದಲ್ಲಿ ಚೋಳರಿಂದ ಪುನರ್ನಿರ್ಮಿಸಲಾಗಿದೆ. ದೇವಾಲಯದ ವಿಶಿಷ್ಟ ಶೈಲಿಯ ಸೊಬಗು, ಭವ್ಯತೆ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುವ ಕೌಶಲ್ಯದಿಂದ ಕೂಡಿದೆ. ಈ ದೇವಾಲಯದಲ್ಲಿ ಬೆಳಗ್ಗೆ 8ರಿಂದ ಸಂಜೆ 5ರ ತನಕ ದೇವರ ದರ್ಶನವನ್ನು ನಾವು ಪಡೆಯಬಹುದು. ಪ್ರಾಚೀನ ಸ್ಮಾರಕ, ಪುರಾತತ್ವೀಯ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958ರ 24ರ ಪ್ರಕಾರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಈ ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿದೆ. ನೀವಿಂದು ವೀಕ್ಷಿಸಿದ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಿವ್ಯ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.